ಹಾಯ್ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಜುಲೈ 21ರಿಂದ 25ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಫಸ್ಟ್, ಇತ್ತೀಚೆಗೆ ಅಸ್ಮಿತಾ ಯೋಜನೆಯನ್ನು ಯಾರು ಪ್ರಾರಂಭಿಸಿದ್ದಾರೆ? ಆರೋಗ್ಯ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಶಿಕ್ಷಣ ಸಚಿವಾಲಯ, ಕೃಷಿ ಸಚಿವಾಲಯ. ಇದರ ಸರಿಯಾದ ಉತ್ತರ ಶಿಕ್ಷಣ ಸಚಿವಾಲಯ, ಸಿ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪುಸ್ತಕ ವೇ ಟು ಅವರ್ ಹೋಪ್ಸ್ ಸಂಪುಟ 1 ಯಾರಿಗೆ ಸಂಬಂಧಿಸಿದೆ? ನರೇಂದ್ರ ಮೋದಿ, ಓಂ ಬಿರ್ಲಾ, ಜಗದೀಪ್ ಧನ್ಕರ್, ದ್ರೌಪದಿ ಮುರ್ಮು. ಯಾವುದಾಗುತ್ತೆ ಇದರ ಸರಿಯಾದ ಉತ್ತರ? ಇದರ ಸರಿಯಾದ ಉತ್ತರ ದ್ರೌಪದಿ ಮುರ್ಮು. ನೆಕ್ಸ್ಟ್, ಇತ್ತೀಚೆಗೆ ವರ್ಲ್ಡ್ ಅಟ್ಲಾಸ್ನಿಂದ ವಿಶ್ವದ ಟಾಪ್ 5 ಕಲ್ಲಿದ್ದಲು ಗಣಿಗಳ ಪಟ್ಟಿಯಲ್ಲಿ ಸೇರಿಸಲಾದ ಭಾರತೀಯ ಕಲ್ಲಿದ್ದಲು ಗಣಿಗಳಾದ ಗ್ರೇವಾ ಮತ್ತು ಕುಸ್ಮುಂಡಾ ಎಲ್ಲಿದೆ? ಎ. ಜಾರ್ಖಂಡ್, ಬಿ. ಒಡಿಶಾ, ಸಿ. ಛತ್ತೀಸ್ಗಢ, ಡಿ. ಕರ್ನಾಟಕ. ಯಾವ ರಾಜ್ಯದಲ್ಲಿವೆ ಗ್ರೇವಾ ಮತ್ತು ಕುಸ್ಮುಂಡಾ ಕಲ್ಲಿದ್ದಲು ಗಣಿಗಳು? ಇದರ ಸರಿಯಾದ ಉತ್ತರ ಸಿ. ಛತ್ತೀಸ್ಗಢ. ನೆಕ್ಸ್ಟ್, ಇತ್ತೀಚೆಗೆ ವಿಶಾಖಪಟ್ಟಣಂನಲ್ಲಿ ನಡೆದ ಫ್ಲೀಟ್ ಅವಾರ್ಡ್ಸ್ ಫಂಕ್ಷನ್ 2024ರಲ್ಲಿ ಈಸ್ಟರ್ನ್ ಫ್ಲೀಟ್ನ ಅತ್ಯುತ್ತಮ ಹಡಗು ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಐಎನ್ಎಸ್ ದಿಲ್ಲಿ, ಐಎನ್ಎಸ್ ಶಿವಾಲಿಕ್, ಐಎನ್ಎಸ್ ಸುಮೇಧ, ಐಎನ್ಎಸ್ ಸುಮಿತ್ರಾ. ಯಾವ ಹಡಗು? ಇದರ ಸರಿಯಾದ ಉತ್ತರ ಡಿ. ಐಎನ್ಎಸ್ ದಿಲ್ಲಿ. ನೆಕ್ಸ್ಟ್, ವಿಶ್ವ ಚೆಸ್ ದಿನ 2024 ಇತ್ತೀಚೆಗೆ ಯಾವಾಗ ಆಚರಿಸಲಾಯಿತು? 18 ಜುಲೈ, 19 ಜುಲೈ, 20 ಜುಲೈ, 21 ಜುಲೈ. ಇದರ ಸರಿಯಾದ ಉತ್ತರ 20 ಜುಲೈ. ನೆಕ್ಸ್ಟ್, ಇತ್ತೀಚೆಗೆ ಯಾವ ದೇಶವನ್ನು ಮೊದಲ ಒಲಿಂಪಿಕ್ಸ್ ಇ-ಸ್ಪೋರ್ಟ್ಸ್ ಕ್ರೀಡಾಕೂಟಕ್ಕೆ ಆತಿಥೇಯ ರಾಷ್ಟ್ರವೆಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಘೋಷಿಸಿದೆ? ದಕ್ಷಿಣ ಕೊರಿಯಾ, ಯುಎಇ, ಸೌದಿ ಅರೇಬಿಯಾ, ಚೀನಾ. ಯಾವ ದೇಶ? ಇದರ ಸರಿಯಾದ ಉತ್ತರ ಸೌದಿ ಅರೇಬಿಯಾ. ನೆಕ್ಸ್ಟ್, ಇತ್ತೀಚೆಗೆ ಗ್ರಾಸ್ ಎನ್ವೈರನ್ಮೆಂಟ್ ಪ್ರಾಡಕ್ಟ್ ಇಂಡೆಕ್ಸ್ ಅನ್ನು ಪ್ರಾರಂಭಿಸಿದ ದೇಶದ ಮೊದಲ ರಾಜ್ಯ ಯಾವುದು? ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಕರ್ನಾಟಕ. ಗ್ರಾಸ್ ಎನ್ವೈರನ್ಮೆಂಟ್ ಪ್ರಾಡಕ್ಟ್ ಇಂಡೆಕ್ಸ್. ಯಾವುದಾಗುತ್ತೆ ಆನ್ಸರ್? ಇದರ ಸರಿಯಾದ ಉತ್ತರ ಉತ್ತರಾಖಂಡ. ನೆಕ್ಸ್ಟ್, ಇತ್ತೀಚೆಗೆ ರಾಜೀವ್ ಗಾಂಧಿ ಸಿವಿಲ್ ಅಭಯಹಸ್ತ ಉಪಕ್ರಮವನ್ನು ಯಾರು ಪ್ರಾರಂಭಿಸಿದ್ದಾರೆ?
ಪಶ್ಚಿಮ ಬಂಗಾಳ, ಕರ್ನಾಟಕ, ತೆಲಂಗಾಣ, ಕೇರಳ. ಯಾವ ರಾಜ್ಯ? ಇದರ ಸರಿಯಾದ ಉತ್ತರ ಸಿ, ತೆಲಂಗಾಣ. ಇತ್ತೀಚೆಗೆ ನಾಸಾ ಮೊದಲ ಬಾರಿಗೆ ಹಿಪಾಪ್ ಹಾಡು ದಿ ರೈನ್ ಅನ್ನು ಯಾವ ಗ್ರಹಕ್ಕೆ ಕಳುಹಿಸಿದೆ? ಬುಧ, ಶುಕ್ರ, ಮಂಗಳ, ಶನಿ. ಇದರ ಸರಿಯಾದ ಉತ್ತರ ಬಿ, ಶುಕ್ರ. ನೆಕ್ಸ್ಟ್, ರಾಷ್ಟ್ರೀಯ ಧ್ವಜ ದಿನ 2024 ಇತ್ತೀಚೆಗೆ ಯಾವಾಗ ಆಚರಿಸಲಾಯಿತು? 19 ಜುಲೈ, 20 ಜುಲೈ, 21 ಜುಲೈ, 22 ಜುಲೈ. ಯಾವಾಗ ಆಚರಿಸಲಾಯಿತು? ಇದರ ಸರಿಯಾದ ಉತ್ತರ ಡಿ, 22 ಜುಲೈ. ಡಿ, 22 ಜುಲೈ. ನೆಕ್ಸ್ಟ್ ಕ್ವಶನ್, ಯಾರಿಗೆ ಗಾಂಧಿ ಮಂಡೇಲಾ ಪ್ರಶಸ್ತಿ 2020 ಅನ್ನು ನೀಡಲಾಗಿದೆ? ಜುಕಾಂತಿ ಜಗನ್ನಾಥಂ, ವಿನೋದ್ ಗಣತ್ರ, ರಿಗೋಬರ್ಟ ಮೆಂಚು, ಸುಬ್ಬಯ್ಯ ನಲಮುತ್ತು. ಯಾರಿಗೆ ಪ್ರಶಸ್ತಿ ನೀಡಲಾಗಿದೆ? ಸರಿಯಾದ ಉತ್ತರ ರಿಗೋಬರ್ಟ ಮೆಂಚು, ಸಿ. ಇತ್ತೀಚಿನ ಆರ್ಥಿಕ ಸಮೀಕ್ಷೆ 2023-24 ಪ್ರಕಾರ ಫೈನಾನ್ಸಿಯಲ್ ಇಯರ್ ಆರ್ಥಿಕ ವರ್ಷ 2024ರಲ್ಲಿ ನಿಜವಾದ GDPಯ ಬೆಳವಣಿಗೆ ಏನು? 6.2%, ಶೇಕಡ 7.2%, ಶೇಕಡ 8.2%, ಶೇಕಡ 9.2%. ಯಾವುದಾಗುತ್ತೆ ಸರಿಯಾದ ಉತ್ತರ? ಇದರ ಸರಿಯಾದ ಉತ್ತರ ಶೇಕಡ 8.2%, ಸಿ. ನೆಕ್ಸ್ಟ್, ಇತ್ತೀಚೆಗೆ ಭಾರತದ ಪುರುಷರ ಫುಟ್ಬಾಲ್ ತಂಡದ ಮುಖ್ಯ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಗೌತಮ್ ಗಂಭೀರ್, ಮನ್ಲೋ ಮಾರ್ಕ್ವೆಜ್, ಹರೇಂದ್ರ ಸಿಂಗ್, ಡೆನ್ನಿಸ್ ವ್ಯಾನ್ ಡಿ ಪೋಲ್. ಇದರ ಸರಿಯಾದ ಉತ್ತರ ಬಿ, ಮನೋಲೋ ಮಾರ್ಕ್ವೆಜ್. ನೆಕ್ಸ್ಟ್, ಇತ್ತೀಚೆಗೆ ರಾಷ್ಟ್ರೀಯ ಪ್ರಸಾರ ದಿನವನ್ನು ಯಾವಾಗ ಆಚರಿಸಲಾಯಿತು? 20 ಜುಲೈ, 21 ಜುಲೈ, 22 ಜುಲೈ, 23 ಜುಲೈ. ಯಾವಾಗ ಆಚರಿಸಲಾಯಿತು? ಇದರ ಸರಿಯಾದ ಉತ್ತರ 23 ಜುಲೈ, ಆಪ್ಷನ್ ಡಿ. ನೆಕ್ಸ್ಟ್, ಕ್ವಶನ್, ಇತ್ತೀಚೆಗೆ
ಇತ್ತೀಚೆಗೆ OTT ಪ್ಲಾಟ್ಫಾರ್ಮ್ ಹೆಲ್ಲೋ ಅನ್ನು ಪ್ರಾರಂಭಿಸಿದ ಮೊದಲನೇ ರಾಜ್ಯ ಯಾವುದು? ಎರಡನೇದಲ್ಲ, ಮೊದಲನೇ ರಾಜ್ಯ. ಮೊದಲನೇ ರಾಜ್ಯ ಯಾವುದು? ಕೇರಳ, ಗೋವಾ, ಮೇಘಾಲಯ, ಅಸ್ಸಾಂ. ಮೊದಲನೇ ರಾಜ್ಯ ಕೇರಳ, ಗೋವಾ, ಮೇಘಾಲಯ, ಅಸ್ಸಾಂ. ಯಾವುದಾಗುತ್ತೆ ಇದರ ಸರಿಯಾದ ಉತ್ತರ? ಇದರ ಸರಿಯಾದ ಉತ್ತರ ಸಿ, ಮೇಘಾಲಯ. ನೆಕ್ಸ್ಟ್, ಇತ್ತೀಚೆಗೆ ಯಾರು ಉಪವನ್ ಯೋಜನಾ ಮತ್ತು ಪರಂಪರೆ ಮರದತ್ತು ಯೋಜನೆಯನ್ನು ಯಾರು ಪ್ರಾರಂಭಿಸಿದ್ದಾರೆ? ಉತ್ತರ ಪ್ರದೇಶ್, ಗುಜರಾತ್, ರಾಜಸ್ಥಾನ್, ಹರಿಯಾಣ. ಯಾವ ರಾಜ್ಯ? ಇದರ ಸರಿಯಾದ ಉತ್ತರ ಎ, ಉತ್ತರ ಪ್ರದೇಶ್. ನೆಕ್ಸ್ಟ್, ಪ್ಯಾರಿಸ್ ಒಲಿಂಪಿಕ್ಸ್ 2024 ನಂತರ ನಿವೃತ್ತಿ ಘೋಷಿಸಿದ PR ಶ್ರೀಜೇಶ್ ಅವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಬಾಕ್ಸಿಂಗ್, ಶೂಟಿಂಗ್, ಹಾಕಿ, ಈಜು. ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇದರ ಸರಿಯಾದ ಉತ್ತರ ಸಿ, ಹಾಕಿ. ನೆಕ್ಸ್ಟ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ಮಂಡಿಸಿದ 2024-25 ಬಜೆಟ್ನಲ್ಲಿ ಎಷ್ಟು ಆದಾಯವನ್ನು ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ? 1.5 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ, 2.5 ಲಕ್ಷ ರೂಪಾಯಿ, 3 ಲಕ್ಷ ರೂಪಾಯಿ. ಯಾವುದಾಗುತ್ತೆ ಇದರ ಸರಿಯಾದ ಉತ್ತರ? ಇದರ ಸರಿಯಾದ ಉತ್ತರ ಡಿ, 3 ಲಕ್ಷ ರೂಪಾಯಿ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಜಲ ಜೀವನ್ ಮಿಷನ್ ಜುಲೈ 2024 ಎಷ್ಟು ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿ ನೀರಿನ ಸಂಪರ್ಕವನ್ನು ಒದಗಿಸಿದೆ? 10 ಕೋಟಿ, 12 ಕೋಟಿ, 15 ಕೋಟಿ, 17 ಕೋಟಿ. ಎಷ್ಟು ಕೋಟಿ? ಇದರ ಸರಿಯಾದ ಉತ್ತರ ಸಿ, 15 ಕೋಟಿ. ನೆಕ್ಸ್ಟ್, ಇತ್ತೀಚೆಗೆ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2024 ಅಗ್ರಸ್ಥಾನವನ್ನು ಪಡೆದವರು ಯಾರು? ಸಿಂಗಾಪುರ್, ಫ್ರಾನ್ಸ್, ಆಸ್ಟ್ರಿಯಾ, ಭಾರತ. ಯಾವ ದೇಶ ಅಗ್ರಸ್ಥಾನ ಪಡೆದಿದೆ? ಇದರ ಸರಿಯಾದ ಉತ್ತರ ಸಿಂಗಾಪುರ್. ಥ್ಯಾಂಕ್ ಯು.